ಫುಲ್ಲು ಸ್ಟೇರಿಂಗ್ ಫುಲ್ಲು ಲಾಕ್ ಮಾಡಬೇಕಾಗ್ತದೆ. ವಾವ್, ಸೋ ಬ್ಯೂಟಿಫುಲ್. ಇಲ್ಲಪ್ಪ, ಓ ಈ ಮನೆ ಇರಬೇಕು, ಹೆಚ್ಚಿನ ಅಂಶ ಇದೇ ಇರಬೇಕು. ಅದೇ ಯಾಕೋ ನನಗೂ ಮತ್ತು ಈ ಪ್ಲೇಸಿಗೆ ಸರಿ ಬರ್ತಾ ಇಲ್ಲ. 2ನೇ ಸತಿ ಇದು ಇಲ್ಲಿಗೆ ಬಂದು ಪರ್ಮಿಷನ್ ಸಿಗದೆ ಹೋಗೋದು. ಒಳ್ಳೆ ಸೂಪರ್ ಊಟ, ಫಸ್ಟ್ ಕ್ಲಾಸ್. ಮನೇಲಿ ಊಟ ಮಾಡಿದಾಗ ಆಯಿತು ನನಗೆ. ಸರ್ ನಿಮ್ಮ ಹೆಸರು ಹೇಗೆ ಸರ್? ಹೌದಾ? ಹೌದಾ, ಕೊಪ್ಪ ರೋಡ್ ಇದು. ಹಾಂ ಹೌದು, ಒಳ್ಳೆ ಹೋಟೆಲ್. Be a part of the solution, not part of the pollution. Very good bro, exactly. ಜನರಿಗೆ ಇದು ಅರ್ಥ ಆದರೆ ಉಂಟಲ್ಲ ಗುಡ್, ಬಟ್ ಅರ್ಥ ಆಗೋದಿಲ್ಲಲ್ಲ. ನೋಡಿ ಎಲ್ಲ ಇಲ್ಲೇ ಕಸ ಬಿಸಾಡಿಕೊಂಡು, ಬಾಟ್ಲ್ ಬಿಸಾಡಿಕೊಂಡು. ಅಲ್ಲ ಬ್ರೋ, ಓ ಓ ಓ ಓ ಓ ಓ ಹೊಸ ಕರೇಟ. Creta inline. ವಾವ್, ಫುಲ್ಲು ವ್ಯೂ ಮಾತ್ರ ಒಮ್ಮೆ ಫುಲ್ ಓಪನ್ ಆಯ್ತು. ಒಮ್ಮೆ ನೋಡಿ ಮಂಗಗಳು, ನೋಡಿ ಮಾರ್ಗದ ಬದಿಯಲ್ಲಿ ಜಾಲಿ ಮಾಡ್ತಾ ಉಂಟು. ಸ್ವಲ್ಪ ಅಲ್ಪ ಫಾಗ್ ಉಂಟು. ನೋಡಿ ಈ ಟರ್ನ್ ಎಷ್ಟು ಸ್ಟೀಪ್ ಉಂಟು ಅಂತ ಇಲ್ಲಿ ಆಗುಂಬೆಯಲ್ಲಿ. ಈ ಕ್ರೇಟ ಟರ್ನ್ ಆಗೋದು ನೋಡಿ. ಈಗ ಫುಲ್ಲು ಸ್ಟೇರಿಂಗ್ ಫುಲ್ಲು ಲಾಕ್ ಮಾಡಬೇಕಾಗ್ತದೆ. ವಾವ್, ಸೋ ಬ್ಯೂಟಿಫುಲ್. ನನ್ನ ಟೇಲ್ ಟೈಡಿಂದ ಮದುಗೆ ಫುಲ್ಲು ಸ್ನಾನ ಆಗ್ತಾ ಉಂಟಂತೆ. ಇಂಟರ್ ಕಾಮಲ್ಲಿ ನನಗೆ ಒಂದು ರಿವ್ಯೂ ಬರ್ತಾ ಉಂಟು. ದಟ್ಸ್ ದ ಎಂತ ಹೇಳೋದು, ಒಂದು ಕ್ಯಾಶುವಲ್ ವೇ ಆಫ್ ಟೆಲ್ಲಿಂಗ್ ಕೀಪ್ ಡಿಸ್ಟೆನ್ಸ್. ಸೊ ಈ ಆಗುಂಬೆ ಘಾಟ್ ಬರುವಾಗ ನಮಗೆ ಮಹಾಬಲೇಶ್ವರದ ನೆನಪಾಗ್ತಾ ಉಂಟು ನನಗೆ. ಅಲ್ಲಿ ಸಹ ಹೀಗೆ ಫುಲ್ ಫಾಗ್ ಸ್ಟ್ರೆಚ್ ಇತ್ತು ಅವತ್ತು ಹೋಗುವಾಗ. ನೋಡಿ ಫುಲ್ ಫಾಗು. ಹೋಗಲ್ಲ, ರಾಮಕಿಶೋರಿಗೆ ಮಿಸ್ ಆಯ್ತು. ಒಂದು ಎಪಿಕ್ ಎಕ್ಸ್ಪೀರಿಯನ್ಸ್ ಮಾರೋದು. ಹಾಂ ಹಾಗೆ ಬಾ 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 ಅಂತ. ಹಾಂ ಹಾಗೆ ಆಗಿದೆ. ಹೋಗು. ಹೌದು, ಇದು ನೋಡಿ ಆಗುಂಬೆ ವ್ಯೂ ಪಾಯಿಂಟ್ ಮೇಲೆ. ಆಗುಂಬೆ ಘಾಟ್ ವ್ಯೂ ಪಾಯಿಂಟ್ ಲಾಸ್ಟ್ ಅಲ್ಲ, ಇದು ಲಾಸ್ಟ್ ಈ ಪಾಯಿಂಟ್. ಇದರ ನೆಕ್ಸ್ಟ್ ಸಿಕ್ಕೋದು ಇದಲ್ಲ, ಇದರ ನೆಕ್ಸ್ಟ್. ಹೌದು, ಸೆಕೆಂಡ್ ಲಾಸ್ಟ್. ವೆದರ್ ಒಳ್ಳೆ ಇತ್ತು, ಮಳೆ ಸಲ್ಲ, ಕ್ಲೌಡಿ ವೆದರ್. ಇದು ರೈಡ್ ಮಾಡಲಿಕ್ಕೆ ಪರ್ಫೆಕ್ಟ್ ವೆದರ್ ಇದು. ಆಗುಂಬೆ ವ್ಯೂ ಪಾಯಿಂಟ್ ಇಲ್ಲಿ. ಓಯ್ 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 ದಾನಮೆ, ಇಲ್ಲಿಗೆ ನಿಲ್ಲಿಸಲಿಕ್ಕೆ ಇಲ್ಲ. ಇಲ್ಲಿ ಎಂತ ಉಂಟು ನೋಡ್ಲಿಕ್ಕೆ, ಎಂತ ಉಂಟು ಮಾರಿ ಇಲ್ಲಿ ನಿಲ್ಲಿಸಿದ್ರೆ ಸಹ ಫುಲ್ ಫಾಗ್ಡ್ ಅಪ್. ನಿಲ್ಲಿಸಿ ಸಹ ಪ್ರಯೋಜನ ಇಲ್ಲ. ಸೊ ವಿಲ್ ಕಂಟಿನ್ಯೂ.
ನೋಡಿ ಫುಲ್ ಫಾಗ್ ನೋಡಿ, ಝೀರೋ ವಿಸಿಬಿಲಿಟಿ. ಮಂಗ ಕಾರ್ನ ಮೇಲೆ ಗೊತ್ತಿದೆ, ಗಾಡಿ ಇನ್ಸ್ಪೆಕ್ಷನ್ ಆಗ್ತಾ ಉಂಟು. ಒಂದು ಚೆಕ್ ಪೋಸ್ಟು, ಏನು ಸಣ್ಣ ಮರಿ ನೋಡಿ, ಲಕ್ಲಣ್ಣ ದಾರಿ ಹಿಡ್ದು ಲಕ್ಲೆ. ಆಗುಂಬೆ ಮೇಯ್ನ್ ಘಾಟ್ ಮುಗೀತು, ಇನ್ನು ಟುವರ್ಡ್ಸ್ ಒಂದು ಜಂಕ್ಷನ್ ಒಂದು ಆಗುಂಬೆ, ಇಲ್ಲೊಂದು 1-2 ಕಿಲೋಮೀಟರ್ ಉಂಟು. ಆಗುಂಬೆ ಘಾಟ್ ಇಲ್ಲಿಗೆ ಮುಕ್ತಾಯವಾಯಿತು. ದಿ ಎಂಡ್. ನೋಡಿ ಎಷ್ಟು ಫಾಗ್ ಉಂಟು ನೋಡಿ ಇಲ್ಲಿ, ವಾವ್ ಬ್ಯೂಟಿಫುಲ್. ಓ ಅಲ್ಲೊಂದು ಕಡೆ ಹೋಗ್ಲಿಕ್ಕೆ ಆಗ್ತದೆ, ಅಲ್ಲಿ ತೆಗಿವಾ ಬೈಕ್ ಇದೊಂದು ಫೋಟೋ ತೆಗಿಲಿಕ್ಕೆ. ಆ್ಯಂಡ್ ಇಲ್ಲಿ ಮಾಲ್ಗುಡಿ ಡೇಸ್ ಇದು ಪಿಕ್ಚರ್ ಶೂಟಿಂಗ್ ಆದ ಒಂದು ಮನೆ ಉಂಟಂತೆ ಇಲ್ಲಪ್ಪ. ಹಾಂ ನಾನಮ್ಮ ಹೋಗಿದ್ದೆ ಯಾವತ್ತು, ನನಗೆ ನೋಡೋ ಗೊತ್ತಾಗ್ತದೆ. ಹಾಂ ಇದೆ 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 ಎದುರಿದು. ಓ ಈ ಮನೆ ಇರ್ಬೇಕು, ಹೆಚ್ಚಿನ ಅಂಶ ಇದೆ ಇದಿರಬೇಕು. ಹಾಂ ಅದೇ ಹ್ಯಾಪಿ. ಈಗ ನಾವು ಸ್ಟ್ರೈಟ್ ಹೋಗಬೇಕು ಫಾಲ್ಸಿಗೆ. ಮಲೆನಾಡಿನ ಒಂದು ವೆದರ್ ನೋಡಿ ಉಂಟು ಅಂತ, ಟಿಪಿಕಲ್ ಒಂದು ಮಲೆನಾಡಿನ ವೆದರ್. ಈಗ ನಾವು ಫಾಲ್ಸಿಗೆ ಇಲ್ಲಿ ಹೋಗಬೇಕು. ಈಗ ನಾವು ಜೋಗಿಗುಂಡಿ ಫಾಲ್ಸ್ ಅಂತ ಹೋಗ್ತಿದ್ದೇವೆ. ಬಿಟ್ಟರೆ ಪುಣ್ಯ ನೋಡೋ. ಇಲ್ವಾ ಕ್ಲೋಸಾ ಸರ್? ರೀಸನ್ ಮಳೆಗೆ ಕ್ಲೋಸಾ? ಓ ಲಾಸ್ಟ್ ಟೈಮ್ ಸಹ ಬಂದಿದ್ದಾಗ ಕ್ಲೋಸ್ ಇತ್ತು ಹಾಗೆ. ಯಾವಾಗ ಓಪನ್ ಆಗ್ಬೋದು ಸರ್? ನೆಕ್ಸ್ಟ್ ಮಂತಿಂದ? ಹಾಂ ಲಾಸ್ಟ್ ಟೈಮ್ ಓಪನ್ ಆಗಿತ್ತಾ ಲಾಸ್ಟ್ ವೀಕಲ್ಲಿ? ಹಾಗೆ ಇರಲಿಲ್ಲ, 2 months ಆಗಿ ಕ್ಲೋಸ್ ಆಯಿತಾ? ಓ ಓಕೆ. ಸಿರಿಮನೆ ಫಾಲ್ಸ್ ಓಪನ್ ಉಂಟಂತೆ. ಸಿರಿಮನೆಯಾ? ಹೋಗ್ಬೋದಾ? ಎಷ್ಟು ದೂರ ಆಗ್ತದೆ ಇಲ್ಲಿಂದ? 30ಯಾ? ಹಾಂ ಹೋಗುದಾ? ಸಿರಿಮನೆಗೆ ಹೋಗು, ಮತ್ತೆಂತ ಮಾಡೋದು? ಸಿರಿಮನೆಗೆ ರೋಡ್ ಹೇಗೆ? ಇದೇ ರೋಡಲ್ಲಿ ಹೋಗ್ಬೇಕಾ? ಶೃಂಗೇರಿಯಾಗಿ ಹೋಗ್ಬೇಕಾ? ಹಾಂ ರೈಟಿಗಾ? ಹಾಂ ಓಕೆ. ಸೊ ಜೋಗಿಗುಂಡಿ ಫಾಲ್ಸ್ ಕ್ಲೋಸ್. ಹೌದು ನೋಡು. ಹಾಗಾದ್ರೆ ಸಿರಿಮನೆಗೆ ಹೋಗುವಲ್ಲ? ಸಿರಿಮನೆಗೆ ಹೋಗುದಾ? ಮತ್ತೆಲ್ಲಿ ಹೋಗುವ? ಮತ್ತೆ ಕುಂದಾದ್ರಿ ಹೋಗ್ಬೇಕಷ್ಟೇ. ಇಲ್ಲಿ ಕುಂದಾದ್ರಿ ಹೋಗ್ಬೇಕಷ್ಟೇ. ಓಕೆ ಫೈನ್. ಕುಂದಾದ್ರಿ ಹೋಗುದಾಗ್ರೆ ಹಾಂ ಟೈಮ್ 12:30. ಓಕೆ. ಯಾಕೋ ನನಗೂ ಮತ್ತು ಈ ಪ್ಲೇಸಿಗೆ ಸರಿ ಬರ್ತಾ ಇಲ್ಲ. 2ನೇ ಸತಿ ಇದು ಇಲ್ಲಿಗೆ ಬಂದು ಪರ್ಮಿಷನ್ ಸಿಗದೆ ಹೋಗುದು. ಓ ಬೈ. A few moments later. ಆಫ್ಟರ್ ಅ ಕ್ವಿಕ್ ಡಿಸ್ಕಷನ್ ಈಗ ನಾವು ಇಲ್ಲಿ ಒಂದು ಮಾಣಿ ರಿಸರ್ವೇರ್ ಅಂತ ಉಂಟು, ಅಲ್ಲೊಂದು ಫಾಲ್ಸ್ ಉಂಟು, ಅಲ್ಲಿಗೆ ಹೋಗ್ತಿದ್ದೇವೆ. ಇಲ್ಲಿ ವಿಡಿಯೋ ಇದ್ದರೆ ಅಲ್ಲಿ ಆದರೂ ಹೋಗುವ ಅಂತ. ಸೊ ಜೋಗಿಗುಂಡಿ ಫಾಲ್ಸ್ ಇದೊಂದು ಫೋಟೋ ಹಾಕ್ತೇನೆ ನೋಡಿ, ಅದನ್ನೇ ನೋಡಿ ಇವತ್ತಿಗೆ ಜಾಲಿ ಮಾಡಿ. ನಮಗೂ ಫಾಲ್ಸಿಗೂ ಯಾಕೋ ಸರಿ ಬರ್ತಾ ಇಲ್ಲ. ಈಗ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈಗ ಇಲ್ಲೊಂದು ಜಂಕ್ಷನ್, ಈ ಆಗುಂಬೆ ಜಂಕ್ಷನ್ ಉಂಟಲ್ಲ, ಈ ಜಂಕ್ಷನ್ ಆದ ನಂತರ ನಮಗೆ ಯಾವುದು ದೊಡ್ಡ ಹೋಟೆಲ್ ಅದು ಸಿಕ್ಕುವುದಿಲ್ಲ. ಹಾಗೆ ಫಸ್ಟ್ ಇಲ್ಲಿ ಒಂದು ಊಟ ಮಾಡುವ. ಹೇಗೂ ಗಂಟೆ 12:45 ಆಯಿತು. ಒಂದು ಲೈಟಲ್ಲಿ ಏನಾದ್ರು ತಿಂದು
ಮತ್ತೆ ನಾವು ಕಂಟಿನ್ಯೂ ಮಾಡುವ. ಯಾಕಂತೇಳಿದ್ರೆ ಈಗ ನಾವು ಇಲ್ಲಿಂದ ಹೊರಟ್ರೆ ಮತ್ತೆ ಯಾವುದು ನಮಗೆ ದೊಡ್ಡ ಹೋಟೆಲ್ ಯಾವುದು ಸಿಗ್ಲಿಕ್ಕಿಲ್ಲ. ಇಲ್ಲ ಆಗ್ಲಿಯಾ ಆಗ್ಬೋದು. ಈಗ ಇಲ್ಲೇ ಜೋಗಿಗುಂಡಿ ಆ ಟರ್ನ್ ಹತ್ರವೇ ನಾವೀಗ ಒಂದು ಹೋಟೆಲಿಗೆ ಬಂದಿದ್ದೇವೆ. ಹೋಟೆಲ್ ಗುರುಪ್ರಸಾದ್ ಅಂತ ಹೇಳಿ ಆಗುಂಬೆಯಲ್ಲಿ ಆಗ್ತದೆ. ಇಲ್ಲಿ ಆಗುಂಬೆ ಈ ಜಂಕ್ಷನ್ ಉಂಟಲ್ಲ, ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಎದುರು. ಈಗ ಕರೆಕ್ಟ್ ನಿಮ್ಮ ಲೊಕೇಶನ್ ನೋಡಿ, ಹೋಟೆಲ್ ಗುರುಪ್ರಸಾದ್ ಅಂತ. ಸೊ ಒಳ್ಳೆ ಹೋಟೆಲ್. ನಾವು ಜಸ್ಟ್ ಹೀಗೆ ಆನ್ ದಿ ವೇ ಸಿಕ್ಕಿದ್ದು ಅಂತೇಳಿ ಬಂದದು ನಮಗೆ ಸಿಕ್ಕಿದ್ದು ಮಾತ್ರ ಒಳ್ಳೆ ಹೋಟೆಲ್ ಇದು. ಇವರು ಪ್ರಾಯದವರೊಬ್ಬರು ಅಜ್ಜ ಮತ್ತು ಅಜ್ಜಿ ಹೋಟೆಲ್ ನಡೆಸೋದು. ಒಳ್ಳೆ ಮನೆ ಊಟ. ಹೌದು, ಒಳ್ಳೆ ಮನೆ ಊಟ ಇದು ಇಲ್ಲಿದು. ಆ್ಯಂಡ್ ಒಳ್ಳೆ ಸೂಪರ್ ಊಟ, ಫಸ್ಟ್ ಕ್ಲಾಸ್. ಮನೇಲಿ ಊಟ ಮಾಡಿದಾಗ ಆಯಿತು ನಮಗೆ. ಆ್ಯಂಡ್ ಇಲ್ಲಿ ಇವರಲ್ಲಿ ಜೇನುಂಟು, ಹೋಮ್ ಮೇಡ್ ಇಲ್ಲಿದೆ. ಒಂದು ಕೊಂಡದ್ದು ಸಾಕು. ಒಂದು ತಗೊಂಡೆ. ವಿಡಿಯೋ ಮಾಡಿ. ಸರ್ ನಿಮ್ಮ ಹೆಸರು ಹೇಗೆ ಸರ್? ಹೌದಾ? ಹೌದಾ, ಕೊಪ್ಪ ರೋಡ್ ಇದು. ಹೌದು. ಸೊ ಒಳ್ಳೆ ಹೋಟೆಲ್. ಸೊ ನಾವು ನೆಕ್ಸ್ಟ್ ಬರುವಾಗ ನಮಗೆ ಬೇರೆ ಹೋಟೆಲ್ ಹುಡುಕ್ಲಿಕ್ಕೆಲ್ಲ ಇಲ್ಲಿಗೆ ಬರೋದು ನಾವಿನ್ನು ಆಗುಂಬೆ ಬಂದಾಗ. ಹೌದು, ವಿಡಿಯೋ. ಹೌದು, ಅದಕ್ಕೆ ವಿಡಿಯೋಲಿ ತೋರಿಸಿದ್ರೆ ಜನರಿಗೂ ಗೊತ್ತಾಗ್ತದಲ್ಲ. ಹಾಗೆ ಈಚೆ ಆಗುಂಬೆ ಹೋಗುವವರು ಬರ್ತಾರೆ ಇಲ್ಲಿಗೆ ಹಾಗೆ. ಆ್ಯಂಡ್ ನಾನೊಂದು ಜೇನು ತಗೊಂಡೆ, ಒಂದು kg. ಸೂಪರ್ ಹೋಟೆಲ್. ಥ್ಯಾಂಕ್ ಯು ಸರ್. ಎಸ್, ಎಷ್ಟು ಖುಷಿ ಆಗ್ತದೆ ಈಗ ಒಂದು ಮನೆ ಊಟ ಮಾಡುವಾಗ, ಒಂದು ಲೈವ್ಲಿ ಇಂಟ್ರಾಕ್ಷನ್ ಓನರ್ನೊಟ್ಟಿಗೆ. ಲಿಟ್ರಲಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಊಟ ಮಾಡಿದಾಗೆ ಫೀಲ್ ಆಗ್ತದೆ. ಆ್ಯಂಡ್ ಈವನ್ ಕಾಸ್ಟ್ ವೈಸ್ ಕೂಡ ತುಂಬ ಇಲ್ಲಿ ಬೇರೆ ಇದು ನಮ್ಮ ನಾರ್ತ್ ಇಂಡಿಯನ್ ಇದು ಹೋಟೆಲಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಅಫೋರ್ಡೆಬಲ್ ಇದು. ನಮಗೆ 5 ಜನಕ್ಕೆ ಫುಲ್ ಊಟ ಪ್ಲಸ್ ವಡೆ ಅಷ್ಟಕ್ಕೆ 380 ರೂಪಾಯಿ ಅದದು. ಎಸ್, ಹೊರಡ ಬರ್ತಾ. ಹಾಂ, ಈಗ ಇಲ್ಲಿ ನಾವೀಗ ರೈಟ್ ತಗೊಳ್ಬೇಕು. ಸೊ ಜಸ್ಟ್ ಫಾರ್ ಇನ್ಫಾರ್ಮೇಷನ್, ನಾವಲ್ಲಿ ಊಟ ಮಾಡ್ತಿರುವಾಗ ಅಲ್ಲಿ ಜೋಗಿಗುಂಡಿ ಅವರು ಫಾರೆಸ್ಟ್ ಅವರು ಬಂದರು. ಸೊ ಹೇಳಿದರು 2 ತಿಂಗಳ ಹಿಂದೆಯಿಂದ ಇದು ಫಾಲ್ಸ್ ಕ್ಲೋಸ್ ಮಾಡ್ಯಾರಂತೆ ಬಿಕಾಸ್ ಆಫ್ ಹೆವಿ ರೈನ್. ಆ್ಯಂಡ್ ಇನ್ನೂ 1 ತಿಂಗಳಾದ ನಂತರ ವಾಪಸ್ ಓಪನ್ ಮಾಡ್ತಾರೆ. ಸೊ ನಾನು ಈ ವಿಡಿಯೋ ಬಿಡುವಾಗ 1 ತಿಂಗಳು ಆಗಿರ್ತದೆ ಆಲ್ರೆಡಿ ಇವತ್ತಿನ ಡೇಟಿಂದ. ಸೊ ಬೈ ದ ಟೈಮ್ ಐ ರಿಲೀಸ್ ದ ವಿಡಿಯೋ, ಹೋಪ್ಫುಲಿ ಅದು ಫಾಲ್ಸ್ ಓಪನ್ ಆಗಿರಬೇಕು. ಸೇಮ್ ಗೋಸ್ ವಿತ್ ದ ಕೂಡ್ಲು ತೀರ್ಥ ಫಾಲ್ಸ್, ಅದು ಕೂಡ ಕ್ಲೋಸ್ ಆ್ಯಕ್ಚುಲಿ ಈಗ ಬಿಕಾಸ್ ಆಫ್ ದ ರೈನ್.